ಏನೋ ಹೋಗಿ ಇನ್ನೇನೋ ಮಾಡ್ಕೊಂಡು ಅನ್ನಂಗಾಯ್ತು. ಹೆಂಗೋ ಅತ್ಲಾಗೆ ಸುಂದರತೆ ಒಳ್ಳೆ ಪ್ಲಾನ್ ಕೊಟ್ಟವ್ರೆ. ನಮ್ಮ ಅತ್ತೆ ನಾನು ನಂಬಿಸ್ಬಿಟ್ಟೆ ಅಂತ ನಾನು ಖುಷಿಯಾಗಿದ್ದೆ. ಆ ಕಾವ್ಯ ಎಲ್ಲ ಹಾಳು ಮಾಡಿಬಿಟ್ಲು ಮನೆಯಾಳಿ. ಥೂ, ಅಯ್ಯೋ ಈಗ ಏನು ಮಾಡೋದು? ನಮ್ಮ ಅತ್ತೆಗಂತೂ ನನ್ನ ಮೇಲೆ ಫುಲ್ಲು ಸಿಟ್ಟು, ನನ್ನ ಆದ್ನಿಗೂ ಸಿಟ್ಟು, ಇನ್ನೊಬ್ಳಿಗೂ ಸಿಟ್ಟು. ನನ್ನ ಗಂಡ ಅಂತೂ ನನ್ನ ಬೈತಾ ಇದ್ದಾನೆ, ಯಾಕಿಂತ ಕೆಲಸ ಮಾಡಕ್ಕೆ ಹೋದೆ, ನಿನ್ಗೆ ಯಾಕೆ ಬೇಕಾಗಿತ್ತು ಅಂತನ. ಅಯ್ಯೋ ಥೂ, ಎಂಥ ಕೆಲಸ ಮಾಡ್ಕೊಂಡೆ ಮನೆಯಾಳ ಕಾವ್ಯ. ಥೂ, ನನ್ನ ಐಡಿಯಾನೆಲ್ಲನ ಫ್ಲಾಪ್ ಆಗಕ್ಕೆ ನೀನೇ ಕಾರಣ. ಅವಳೇನಾದರೂ ಕೇಳಿಸ್ಕೊಂಡು ನಮ್ಮ ಅತ್ತೆಗೆ ಹೇಳ್ದಿದ್ರೆ ನಮ್ಮ ಅತ್ತೆ ಇಷ್ಟೊತ್ತಿಗೆ ಗಂಡನಿಗೆ ಫೋನ್ ಮಾಡಿ ಮದುವೆ ಕ್ಯಾನ್ಸಲ್ ಮಾಡಿರೋಳು. ನಾವು ಅಂದ್ಕೊಂಡಂಗೆ ಎಲ್ಲ ನಡೆಯೋದು. ಥೂ, ಮನೆಯಾಳ ಕಾವ್ಯ ಇರು, ಐತೆ ನಿನಗೈತೆ ಕಣೆ. ನಿನ್ನ ಗಂಡಿಗೆ ಹೇಳಿ ನಿನ್ನ ಸರಿಯಾಗಿ ಓದಿಬೇಕು. ನಿನ್ನ ಗಂಡ ನಿನ್ನ ಹಂಗೆ ಮಾಡಿಸ್ತೀನಿ ಸುಂದರತ್ತೆ ಅಂತ ಹೇಳಿ. ನಮ್ಮ ಅತ್ತೆ ಏನೇ ಹೇಳ್ಬೋದು, ಮಾತಾಡ್ಸ್ಬೇಡ ಅವಳನ್ನ ಹಂಗೆ ಹಿಂಗೆ ಅಂತ ನಾನು ಮಾತಾಡಿಸ್ತೀನಿ. ನನಗೆ ಇಲ್ಲಿ ಸಹಾಯ ಮಾಡೋಕ್ಕೆ, ನನ್ನ ಕಷ್ಟ ಸುಖ ಹೇಳ್ಕೊಂಬಕ್ಕೆ ಅಂತಾನ ಈ ಊರಾಗಿರೋದು ನಮ್ಮ ಸುಂದರತ್ತೆ ಒಬ್ರೇನಿ. ಅಂಥವ್ರನ್ನೇ ಮಾತಾಡ್ಸ್ತಂಗಿರಕ್ಕಾಗುತ್ತಾ? ಕೂಲಿ ಬೇರೆ ಹೋಗ್ಬೇಕಂತೆ, ನಾನು ಕೂಲಿ ಹೋಗ್ಬೇಕಂತೆ. ಅವಳ ಮನೆಗಿರ್ತಾಳಂತೆ ನಮ್ಮ ಅತ್ತೆ. ಅಲ್ಲ, ನಾನು ಓದಿದ್ದೀನಿ, ಡಿಗ್ರಿ ಓದಿದ್ದೀನಿ ಅಂಥವಳು ನಾನು ಹೆಂಗೆ ಕೂಲಿ ಹೋಗೋಕ್ಕಾಗುತ್ತೆ? ನಾನಂತೂ ಕೂಲಿ ಹೋಗಲ್ಲ. ರಮ್ಯಾ ಯಾಕೆ ಹಿಂಗೆ ಕೂಕೊಂಡಿದ್ಯಾ? ಏನ್ರಿ ನೀವು, ನಿಮ್ಮಮ್ಮ ಅಷ್ಟೆಲ್ಲ ಬೈದ್ರು ನಿಮ್ಮ ಅಮ್ಮನ ನೀವು ಒಂದು ಸ್ವಲ್ಪನೂ ಹೇಳಿ ಸುಮ್ಮನಿರಿಸ್ಬೇಕು ಅಂತ ಅನ್ಸಲ್ವಾ? ನಾವು ನಿಮ್ಮ ತಂಗಿ ಒಳ್ಳೇದಕ್ಕೆ ಅಂತನ ಹೇಳ್ಬೇಕು ತಾನೆ. ನಾನು ಹೆಂಡತಿ ಮಾಡಿರೋದು ನಮ್ಮ ಆಶೆನ ಒಳ್ಳೇದಕ್ಕೇನೆ ಮದುವೆ ನಿಲ್ಸಿದ್ದು ಒಳ್ಳೇದಾಯ್ತು ಬಿಡಮ್ಮ ಅಂತ ನೀವು ಒಂದು ಮಾತು ಹೇಳಿಲ್ವಲ್ಲ. ಬಾಯಿಗೆ ಬಂದಂಗೆ ಬೈತಿದ್ರು ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ರಿ. ನೀನು ಯಾಕೆ ಅಂತ ಕೆಲಸ ಮಾಡಕ್ಕೆ ಹೋಗಿದ್ದೆ ನೀನು? ಹೇಳ್ದಂಗೆಲ್ಲ ನಾಯಿಂತವೇನಾದರೂ ಕಿತಾಪತಿ ಮಾಡ್ತೀಯಾ? ತಿರ್ಗಾ ಅತ್ತೆ ಬೈತು, ಅವ್ರು ಹಿಂಗಂದ್ರು ಹಂಗಂದ್ರು ಅಂತಾನ ನನ್ನ ಹತ್ರ ಗೋಳೋ ಅಂತ ಅಳ್ತೀಯ. ನಾನೇನು ಮಾಡೋಣ? ನಾನೇನು ಮಾಡೋಕ್ಕಾಗಲ್ಲ, ನಂದೇ ಕೆಲಸ ನೆಟ್ಟಗಿಲ್ಲ. ಗ್ಯಾರೇಜ್ನಾಗಲ್ಲಿ ಒಂದು ಟೈಮು ಒಂದು ಅರ್ಧ ಗಂಟೆ ಲೇಟ್ ಆಗೋದ್ರೂ ಅವರು ಬಾಯಿಗೆ ಬಂದಂಗೆ ಬೈತಾರೆ. ನಾನು ಕಷ್ಟ ನಾನು ಯಾರ ಹತ್ರ ಹೇಳ್ಕೊಂಬನ? ಏನು ಮಾಡೋಕ್ಕಾಗಲ್ಲ, ನೀನು ಮಾಡಿರೋದ ಅನುಭವಿಸು ನೀನು. ನಾನು ಕೆಲಸಕ್ಕೆ ಟೈಮ್ ಆಯಿತು, ಹೋಗ್ತೀನಿ ನಾನು. ಇರ್ರಿ, ಒಂದು 5 ನಿಮಿಷ ಏನೋ ಹೇಳ್ಬೇಕು. ಏನದು? ಜಲ್ದಿ ಹೇಳು. ಏನೂ ಇಲ್ಲ, ನಿಮ್ಮಮ್ಮ ನನ್ನ ಕೂಲಿ ಹೋಗು ಅಂತ ಹೇಳ್ತೈತೆ. ನಾನು ಕೂಲಿ ಹೋಗಲ್ಲ. ನಿಮ್ಮ ಅಮ್ಮಗೆ ಹೇಳ್ಬಿಡ್ರಿ, ಅವಳು ಕೂಲಿ ಪಾಲಿ ಹೋಗೋಕ್ಕಾಗಲ್ಲ, ಅವಳಿಗೆಲ್ಲೂ ಹೋಗ್ಬೇಡ ಅಂತ ಹೇಳು ಅಂತಾನೆ. ಮನೆಗೆ ಬೇಜಾನ್ ಕೆಲಸ ಇರುತ್ತೆ, ಅಡುಗೆ ಮಾಡೋದು, ಮುಸುರೆ ತೊಳೆಯೋದು, ಕಸ ಹೊಡೆಯೋದು, ನೀರು ತರೋದು, ಎಷ್ಟು ಕೆಲಸ ಇರುತ್ತೆ ಗೊತ್ತಾ? ಏನು ಇದೇನೇನು ಹೊಸ ಮನೇನ ಬಿಡಪ್ಪ, ಎಲ್ಲಂದ್ರಲ್ಲಿ ನೀರು ಬರುತ್ತೆ, ಎಲ್ಲ ಸೌಲಭ್ಯ ಐತೆ, ವಾಷಿಂಗ್ ಮಿಷಿನ್ ಐತೆ, ಏನು ಕೆಲಸ ಇರಲ್ಲ ಅನ್ನಕ್ಕೆ. ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಅದಕ್ಕೆ ನಾನು ಕೂಲಿ ಪಾಲಿ ಹೋಗಲ್ಲ, ನಿಮ್ಮ ಅಮ್ಮಂಗೆ ಹೇಳ್ಬಿಡ್ರಿ. ನಾನು ಹೇಳಲ್ಲ, ಬೇಕು ಅಂದರೆ ನೀನೇ ಹೇಳ್ಕ. ನನಗೆ ಟೈಮ್ ಆಗುತ್ತೆ, ಹೋಗ್ತೀನಿ, ಹೆಂಗಾದ್ರೂ ಮಾಡ್ಕ. ಇವರು ಏನಂತ ಗಂಡಸರಾಗಿ ಹುಟ್ಟಿದ್ರು ಏನು ಕತ್ತಿ ಅಲ್ಲ. ಮದುವೆ ಆದಮೇಲೆ ಹೆಂಡ್ತಿರ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಅವ್ರ ಗಂಡಂದ್ರು. ಏನಾನ ಕಷ್ಟ ಬಂತು ಅಂದರೆ ಅವ್ರ ಪರವಾಗಿ ನಿಂತ್ಕೊಂಡು ಮಾತಾಡಿಸ್ತಾರೆ. ಬೇಕು ಅಂದರೆ ಹೆಂಡ್ತಿಗೆ ಇಷ್ಟ ಆದರೆ ಮನೆ ಬಿಟ್ಟೆ ಹೋಗ್ತಾರೆ, ತಂದೆ ತಾಯಿನೇ ಬಿಟ್ಟು ಬೇರೆ ಮನೆ ಮಾಡ್ಕೊಂಡು ಸುಖವಾಗಿರ್ತಾರೆ. ಇವನು ಐದಾನೆ ಯಾತ್ಕನ. ಒಂದು ನೆಟ್ಟು ಕೆಲಸ ಇಲ್ಲ, ಒಂದು ಮಾತಾಡಲ್ಲ, ಒಂದು ಯಾತನ ಕೊಡ್ಸಲ್ಲ, ಏನೂ ಇಲ್ಲ. ಬಿಟ್ಟು ಹೋಗೋಣ ಅಂದರೆ ಅಯ್ಯೋ ಅಲ್ಲಿ ಬೇರೆ ಕಾಟ, ಅಲ್ಲೂ ನೆಟ್ಟಿಗಿರೋಕ್ಕಾಗಲ್ಲ. ಅಲ್ಲಿ ನೀನು ಅಂಥವ್ರ ಮನೆಗೆ ಅಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತವೆ. ಬಿಟ್ಟು ಅತ್ತಗೆ ಏನಾನ ಹೋಗಿ ಅತ್ತಗೆ ಏನಾದ್ರೂ ಜೀವನ ಮಾಡೋಣ ಅಂದರೆ ಅದು ಆಗಲ್ಲ. ಏನು ಮಾಡೋಣ? ನಾನಂತೂ ಹೋಗಲ್ಲ. ರಮ್ಯಾ ಬಾರಿ ಇಲ್ಲಿ. ಎತ್ತ ಹೋಗಿದ್ಲು, ಆಲೆ ಬಂದು ನಮ್ಮ ಅತ್ತೆ ಬತ್ತಿದಂಗೆ ಹೊರಗೆ ನಿಂತ್ಕೊಂಡು ಬಡ್ಕೊಂತಾಳೆ. ರಮ್ಯಾ ಅಂತಾನೆ. ಬಾರಿ ಇಲ್ಲಿ ಜಲ್ದು. ಬರ್ತಾ ಇದ್ದೀನಿ ಇರು, ಯಾಕೆ ಹಂಗೆ ಆಡ್ತಾ ಇದ್ದಿ? ಇವಳು ಯಾಕೆ ಬಂದಪ್ಪ ಈ ತುಂಗ? ಇವಳು ಏನು ಹೇಳ್ಕೊಡಕ್ಕೆ ಬಂದ್ಲು? ಏನು ಕತ್ತೀಯೋ? ಏನು ಹೇಳಿಳೋ? ಏನೋ ನಮ್ಮ ಅತ್ತೆ ಏನು ಬೈಯಕ್ಕೆ ಕರೆದ್ಲೋ ಏನೋ ತಿರ್ಗ. ದೇವ್ರೇ, ಏನಪ್ಪ ಇದು? ಆಗೋ ರಮ್ಯಾ ಬಂದ್ಲಲ್ಲ ಅಕ್ಕ. ರಮ್ಯಾ, ಏನು ಯೋಚನೆ ಮಾಡ್ತಾ ಇದ್ಯಾ? ಏನೂ ಇಲ್ಲ, ಹೇಳಿ ಏನು ಕರೆದಿದ್ದು? ತುಂಗರ ಹೊಲ್ದಾಗೆ ಕೆಲಸ ಐತಂತೆ, ಒಂದಿಷ್ಟು ಏನೋ ಸೆಪ್ಟೆ ಹಾಕ್ಯವ್ರಂತವ್ರು ಮುಸ್ಕಿನ ಜೋಳದ. ಅವನ್ನೆಲ್ಲ ಮುಸ್ಕಿನ ಜೋಳ ಎಲ್ಲನ ಕೊಯ್ಬೇಕಂತೆ. ಇಬ್ರು ಬರ್ತಾರಂತೆ, ಇನ್ನೊಬ್ರು ಶಾರ್ಟೇಜ್ ಅಂತೆ. ಅದಕ್ಕೇನೆ ನೀವು ಬರ್ತೀರೇನಕ್ಕ ಅಂತ ಕರಿಯಕ್ಕೆ ಬಂದವಳೆ. ಅದಕ್ಕೆ ನೀನು ಹೋಗು ಅವ್ರಿಗೆ ಮುಸ್ಕಿನ ಜೋಳ ಕೊಯ್ಯಕ್ಕೆ. ಏನು ಇವಳಿಗೆ ನಾನು ಕೂಲಿ ಹೋಗ್ಬೇಕಾ? ಏನತ್ತೆ ಹಿಂಗೆ ಹೇಳ್ತಾ ಇದ್ಯಾ? ಮುಸ್ಕಿನ ಜೋಳ ಕೊಯ್ಯಕ್ಕ? ಇಲ್ಲ ನನ್ನ ಕೈಲಾಗಲ್ಲ, ನಾನು ಹೋಗಲ್ಲಪ್ಪ. ಅದು ಇವಳು ಅಲ್ದಕ್ಕೆ ಆಗಲ್ಲ, ನಾನು ಹೋಗಲ್ಲ. ಯಾಕೆ ಹೋಗಲ್ಲ? ಇವಳಲ್ಲ ಅಂತಂದ್ರೆ ಏನೋ ಅವಳೇ ಮನುಷ್ಯಳಲ್ವಾ? ಅದೇ ಹಂಗಂತ ಇದ್ಯಾ? ನಿನ್ ತವ್ರ ಮನೇನು ಇವಳು ತವ್ರ ಮನೇನು ಒಂದೇ ತಾನೆ? ಯಾಕೆ ಇವಳು ಅಂತ ಹೇಳ್ತಾ ಇದ್ಯಾ? ಅವ್ರಿಗೂ ನಮಗೂ ಆಗಲ್ಲ, ಬರಲ್ಲ. ಇವಳು ಸರಿ ಇಲ್ಲ.
ಇಲ್ದೇ ಇರೋದೆಲ್ಲ ನಾ ಚಾಡಿ ಎಲ್ಲ ಚುತ್ತಾಳೆ ಆ ರಂಗಮ್ಮನ ವಿಷಯ ಅದು ಇದು ಅಂತ ಹೇಳಿ ನಿನಗೆ ಚಾಡಿ ಹೇಳ್ಕೊಟ್ಟಾಳು ಇವಳೇ ತಾನೇ ನನ್ನ ಬಗ್ಗೆನ ಅಂತದ್ರಲ್ಲಿ ಇವಳು ಕಂಡ್ರೇನೆ ನನಗಾಗಲ್ಲ ಅಂತದ್ರಾಗ ಇವಳು ಅದಕ್ಕೆ ನಾನು ಕೂಲಿ ಹೋಗದ ಇಲ್ಲತ್ತೆ ನಾನು ಹೋಗಲ್ಲ. ಏ ತುಂಗ ನಿಂಗೇನ್ ಬೇರೆ ಯಾರು ಸಿಗಲಿಲ್ವಾ? ಹೋಗು, ಮಸ್ತಾಗ ಇದಾರೆ ಊರಾಗ ಹೆಂಗಸ್ರು, ಅವ್ರನ್ನ ಕೂಲಿ ಕರ್ಕೊಂಡು ಹೋಗು. ಇಲ್ಲಿಗೆ ಬಂದವಳು ಕರಿಯಕ್ಕೆ. ಇಲ್ಲಿ ಯಾರು ಬರಂಗಿಲ್ಲ, ಹೋಗು. ಏ ನಾನೇನು ನಿನ್ ಕರಿಯಕ್ ಬಂದಿಲ್ಲ, ನಿಮ್ಮ ಅತ್ತೆ ಕೂಲಿ ಹೋಗೋದಲ್ಲ, ಬತ್ತಿತ್ತು ಅವಾಗವಾಗ, ಅದಕ್ಕೆ ಕರಿಯೋಣ ಅಂತ ಬಂದೆ. ನಮ್ಮ ಮಾವನೇ ಹೇಳ್ ಕಳ್ಸಿದ್ರು, ಕರ್ದ್ ಬರೋ ಅಯ್ಯಂ ಬರುತ್ತೆ ರೇಣುಕಮ್ಮ ಅಂತಾನ, ಅದಕ್ಕೆ ಕರಿಯೋಣ ಅಂತ ಬಂದೆ. ನಾನೇನೇನು ನಿನ್ ಕರಿತಾ ಇಲ್ಲ. ಏಯ್ ಯಾಕೆ ಹೆಂಗಂತ ಇದೆಯಾ? ನಾನು ಹೇಳ್ತಾ ಇದ್ದೀನಿ, ಅವ್ರ ಹೊಲ್ದಕ್ಕೆ ನೀನು ಮುಸ್ಕಿಂಜಾಳಕ್ಕೆ ಒಯ್ಯಕ್ಕೆ ಹೋಗ್ಬೇಕು ಅಷ್ಟೇನೆ. ತಪ್ಪು ಮಾಡಿ ಸಿಗಾಕೊಂಡಿದ್ಯಾ ತಾನೆ? ನನ್ನ ಮಗಳು ಮದುವೆ ಹಾಳು ಮಾಡಕ್ಕೆ ಏನೇನೋ ಸುಳ್ಳು ಬಿಡ್ಬಿಡ್ಕೆ ಕರ್ಸಿ ಮದುವೆ ನಿಲ್ಲಿಸ್ಬೇಕು ಅಂತ ನಾನು ನೋಡ್ದವಳು ನೀನು. ನಿನ್ನ ಮನೆಗೆ ಬಿಟ್ಟು ನಾನು ಕೂಲಿ ಹೋಗಾನೆ. ಅದೆಲ್ಲ ಬೇಕಾಗಿಲ್ಲ ನಿನಗೆ. ಕೆಲ್ಸಕ್ಕೆ ಇಕ್ಬೇಕು, ಇಲ್ಲ ಅಂದ್ರೆ ಯಾ ಸುಂದ್ರಿ ಅಂತ ಜೊತೆಗೆ ಸೇರ್ಕೊಂಡು ಬರೀ ಮನೆಯಾಳ್ ಬುದ್ಧಿ ಮಾಡ್ತೀಯ, ಮನೆ ಹಾಳು ಮಾಡೋವಂಥ ಕೆಲಸನೇ ಮಾಡ್ತೀಯ. ಕೂಲಿ ಹೋದ್ರೆ ಗೊತ್ತಾಗುತ್ತೆ ನಿನಗೆ ಕಷ್ಟ ಸುಖ ಅಂದ್ರೆ ಏನು ಅಂತಾನ. ಬೇವ್ರ ನೀರು ತೊಟ್ಟಿಕ್ಕಂಗೆ ಬಿಸ್ಲಾಗ ಮಾಡ್ಬೇಕು ನೀನು. ಅವಾಗ ಮಾಡ್ತಿದ್ದಲ್ಲ, ಚೆನ್ನಾಗಿಲ್ದಂಗ ಆಯ್ತು ತಾನೇ ನನಗೆ. ಅದಕ್ಕೆ ಏನು ಬೇಡ ಅಂತ ನೀನೇ ಹೇಳಿದ್ದಲ್ಲ. ಈಗ ತಿರ್ಗಾ ನೀನೇ ಕೂಲಿ ಹೋಗುವಂತಿದ್ಯಲ್ಲತ್ತೆ, ಮತ್ತೆ ಚೆನ್ನಾಗಿಲ್ದಂಗಾದ್ರೆ ಆಸ್ಪತ್ರೆಗೆ ಯಾರು ಇರ್ತೀರಾ? ಏನೂ ಇಲ್ಲ, ಚೆನ್ನಾಗಿಲ್ದಂಗೂ ಆಗಲ್ಲ, ಏನೂ ಇಲ್ಲ. ಹೋಗ್ತಾ ಇದ್ರೆ ಅಭ್ಯಾಸ ಆಗುತ್ತೆ. ನೀನು ಕಳ್ಳೆಪ ಮಾಡ್ಕೊಂಡು ಸುಮ್ಮನಾದೆ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡವಾಗ. ನನಗೆ ಗೊತ್ತಿಲ್ವಾ ನಿನ್ನ ಬುದ್ಧಿ? ನನಗೆ ಯಾವಾಗ ಗೊತ್ತಾಗ್ಲಿಲ್ಲ ನೀನು ಇಂಥ ಕಳ್ನಾಟಕ ಆಡಿದ್ಯಾ ಅಂತಾನ. ಕೂಲಿ ಹೋಗ ತಪ್ಪಿಸ್ಕೊಂಬಾಕಿ ಈಗ ಗೊತ್ತಾಗ್ತೈತಿ. ಕಳ್ನಾಟಕ ಆಡ್ಕೊಂಡು ಕೂಲಿ ಹೋಗೋದ ತಪ್ಪಿಸ್ಕೊಂಡೆ ಯಾವಾಗ ಅಂತಾನ. ಸುಮ್ಮನೆ ಹೋಗು, ಕಾಯಿಲೇನೂ ಇಲ್ಲ ಗೀಲೇನೂ ಇಲ್ಲ, ಸುಮ್ಮನೆ ನಾಟಕ ಮಾಡಬೇಡ. ಏ ತುಂಗ, ಇವಳು ಬರ್ತಾಳೆ, ಇವಳು ಕರ್ಕೊಂಡು ಹೋಗು. ನನಗೆ ಸ್ವಲ್ಪ ಕೆಲಸ ಐತಿ, ನಾನು ಎಲ್ಗೋ ಬ್ಯಾಂಕಿಗೆ ಹೋಗಿ ಬರ್ಬೇಕು ಒಂದು ಸ್ವಲ್ಪ. ಸರಿ ಆಯ್ತು ಬಿಡಕ್ಕ, ಯಾರಾದ್ರೂ ಬರಲಿ ನಮ್ಗೇನಂತೆ. ಈಗಾಗಲೇ 9 ಗಂಟೆ ಆಗೈತೆ, ಇನ್ನೊಂದು ಅರ್ಧ ಗಂಟೆ ಅಷ್ಟೇನೆ. ಬೇಗ ಬಂದ್ಬಿಡು ರಮ್ಯಾ. ನಾವು ಹೋಗಿರ್ತೀವಿ. ನಮ್ಮೆಲ್ಲ ನೋಡಿದ್ಯಾ? ಏ ನಿಮ್ಮಲ್ಲ ನೋಡಿಲ್ಲ ಇವಳು, ಕರ್ಕೊಂಡು ಹೋಗಿ ಜೊತೆಗೇನೆ. ಬರ್ತಾಳೆ, ಏನು ಅರ್ಧ ಗಂಟೆ ಏನೂ ಆಗಿಲ್ಲ. ಈಗಾಗಲೇ ಉಂಬದು ತಿಂಬದು ಎಲ್ಲ ಆಗೈತೆ, ಅಡುಗೆನೂ ಆಗೈತೆ. ನನ್ನ ಮಗಳೂ ಕೆಲ್ಸಕ್ಕೆ ಹೋದ್ಲು, ನನ್ನ ಮಗನೂ ಕೆಲ್ಸಕ್ಕೆ ಹೋದ ಆಲೇನೆ. ನೀನು ಆಲೆ ಇನ್ನೊಂದು ಅರ್ಧ ಗಂಟೆ ಇನ್ನೇನು ಹೆಚ್ಚು ಕಮ್ಮಿ ಹೋಗೋ ಒಟ್ಟತ್ತಿಗೆ ಟೈಮ್ ಆಗೇ ಆಗುತ್ತೆ. ಹೋಗೆ ಸುಮ್ಮನೆ ಇವಳು ಹಿಂದೆ, ಸುಮ್ಮನೆ ಇವಳ ಜೊತೆಗೆ ಹೋಗು. ನೀನು ಇವ್ರು ಹೊಲ ನೋಡಿಲ್ಲ ಏನಿಲ್ಲ, ಏನು ಬೇಕಾಗಿಲ್ಲ. ನಾನೆಲ್ಲ ನಾವು ಹೋಗ್ತೀನಿ, ನೀನು ಹೋಗೆ, ನಿನ್ನ ಜೊತೆಗೆ ನಾನು ಬರಲ್ಲ. ಸರಿ ಆಯ್ತು ಬಿಡು, ನನ್ನ ಜೊತೆಗೆ ಬರ್ದಿದ್ರೆ ಏನಂತೆ. ನೀನೇ ಬಾ, ಯಾರನ್ನಾದ್ರೂ ಕೇಳ್ಕೊಂಡು ತುಂಗಾರ ಹೊಲ ಎಲ್ಲಿದೆ ಅಂತ ಕೇಳಿದ್ರೆ ಅಲ್ಲಿ ಹೇಳ್ತಾರೆ. ಯಾಕೆ ಕೇಳ್ಕೊಂಡೆ ಯಾಕೆ ಹೋಗ್ಬೇಕು? ಅವಳ ಜೊತೆಗೆ ಹೋಗು, ಏನಾಗಲ್ಲ. ಅಲ್ಲಿ ಕೂಲಿಯರ್ ಬರ್ತಾರೆ ಇನ್ನೇನ. ಹೋಗಿ ಸುಮ್ಮನೆ. ಅಯ್ಯ ಯಾಕಂಗ ಆಡ್ತಾ ಇದ್ಯತ್ತೆ? ಹೋಗ್ತೀನಿ ಬಿಡ್ರಿ. ಇಲ್ಲಿರೋದ್ಕಿನ್ನ ಕೂಲಿ ಹೋಗೋದೇ ಒಳ್ಳೇದತ್ತ. ಬಡ್ಕೊಂಡು ಸಾಯ್ತಾರ ಹಂಗೇನು ಮನೆಯಾಗಿದ್ರಿ, ಯಾರೂ ಸಹಿಸ್ಕಮಲ್ಲ. ಏನ್ ನಾಟಕ ಮಾಡ್ತಾಳು ಅವಾಗ. ಒಂದ್ 2 ದಿವಸ ಕೂಲಿ ಕರ್ಕೊಂಡು ಹೋಗಿದ್ಕೆ ನಾಟಕ ಮಾಡ್ಕೊಂಡು ನನ್ನ ಕೈಲಿ ಆಗಲ್ಲ, ನನಗೆ ತಲೆನೋವು ಬರುತ್ತೆ, ಮೈ ನೋವಾಗುತ್ತೆ, ಸೊಂಟ ನೋವಾಗುತ್ತೆ ಅಂತ ನಾನು ಕಳ್ಳ ನಾಟಕ ಆಡ್ಕೊಂಡು ಮನೆಗೆ ಉಳ್ಕೊಂಡ್ಲು. ಈಗ ಗೊತ್ತಾಗ್ತೈತಿ ಇವಳು ನಾಟಕ ಮಾಡಿ ಅವಾಗ ತಪ್ಪಿಸ್ಕೊಂಡಿದ್ದು ಅಂತ. ಯಾವ ಕಾಯಿಲೆನೂ ಇರಲಿಲ್ಲ, ಎಂಥದ್ದು ಇರಲಿಲ್ಲ. ಏನೋ ಹೋದ್ರೆ ಹೋಗಿ ಅಂತ ಸುಮ್ಮನಾಗಿದ್ದೆ. ಇನ್ಮೇಲೆ ನಾನು ಕಳ್ಸೋದೇ ದಿನಾನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.